ಎಲ್ಲ ಹರಡ್ಕೊಂಡು ಕುಂತೀವಿ. ಏನೋ ಪ್ರಿಪ್ರೇಷನ್ ನಡೆದೈತ್ರಿ. ಅಮ್ಮ ಏನೋ ಮತ್ತು ಹೊಸದೇನೋ ಪ್ರಿಪ್ರೇಷನ್ ಮಾಡಾಕತ್ತೀರಲ್ರಿ? ಏನಿಲ್ಲವ, ಹಾಂ ರೀ. ಈಗ ಮುಂದಿನ ವಾರ ಮಂಗಳವಾರ ಆಗುತ್ತಾನ, ಶುಕ್ರವಾರ ಆಗುತ್ತೆ ಅಮಾಸಿ. ಅಮಾಸಿಗೆ ಅದಿಕ್ಕೆ ಹಾಕ್ತೈತಿ. 3 ವರ್ಷಕ್ಕೊಮ್ಮೆ ಅದಿಕ್ಕೆ ಬರ್ತೈತಿ. ಅದಿಕ್ಕದಾಗ ಯಾವ ಕೆಲಸನೂ ಜಡಿ ತೆಗೆದಾಗಲಿ, ಕುರ್ಸ ಮಾಡೋದಾಗಲಿ, ಲಗ್ನ ಮಾಡೋದಾಗಲಿ ಮಾಡಬಾರ್ದ. ಅದಕ್ಕೆ ಮೊಮ್ಮಗನ ಜಡಿ ಇಳಿಸಿದ್ವಿ ಅಂದ್ರೆ ಅದೊಂದು ಕೆಲಸ ಮುಗಿತೈತಿ. ಆಮ್ಯಾಗ ನೆನೆಲಿ ಬೇಕಾದ್ರೆ ಖುಷಿ ತೊಗೊಂಡು ಅಡ್ಡಾಡ್ಬೋದು. ಅದಕ್ಕೆ ಮೊನ್ನೆ ಇದನ್ನೆಲ್ಲ ಹಿಂಗೆ ನಮ್ಮ ಸೌದತ್ತಿ ಎಲ್ಲ ನಮ್ಗೆ ಉಳಿತುಂಬಂದು ಈಗೇನೈತಿ ಎಕ್ಕೆರೆ ನಮಗೆ ಆಕಿ ಪ್ರತಿ ವರ್ಷವೂ ಆಕಿಗೆ ಮಾಡಿ ಭೇಟಿ ಮಾಡಿ ಉಣಿಸ್ಕೊಂಬರ್ತಿದ್ನಿ. 3 ಮಾಡಿ ಮುಕ್ತಾಯ ಮಾಡಬಾರ್ದ, 2 ಮಾಡಬೇಕು. ಇನ್ನೊಂದು ನಮ್ಮ ಶ್ರೀರಾಮಂದ ಮಗಳದ ಜಡಿ ತೆಗೆದಂತ ಅದ ಟೈಮ್ ಬಂದ ಬರ್ತೈತಿ. ಎಲ್ಲರೂ ಕರೆದು ನಿಮಗೆ ಮತ್ತು ಬರ್ರಿ ಕುಬ್ಸಕ್ಕೆ ಅನ್ನೋ ಟೈಮ್ ಬರ್ತೈತಿ ಅಂತೇಳಿ ಅಮ್ಮ ಮನಸ್ಸಿನಾಗ ಹೇಳ್ತಾಳು, ಕಣ್ಣಾಗ ಕಾಣಿಸ್ತಾಳು. ಆದ್ರೂ ಟೈಮ್ ಆ ಸಂದರ್ಭ ಹೆಂಗಿರ್ತೈತಿ ಹೇಳಕ್ಕೆ ಬರೋದಿಲ್ಲ. ಆಕೆ ಉಡಿ ತುಂಬತಕ್ಕ ನಾವು ಸಮಾಧಾನದಲ್ಲೇ ಇರ್ತೀವಿ. ಈಗ ಅದಕ್ಕೆ ನೋಡ್ರಿ 5 ಮಂದಿ ಜೋಗಮ್ಮಗಳ, 2 ಎಕ್ಕೆರಮ್ಮ ಮತ್ತು ಆ ಕಡೆ ಕರಿಯಮ್ಮ ಮತ್ತು ಮನೀದ 2 ಉಡಿ ಎಲ್ಲ ಕುಡಿ 9 ಉಡಿ ಮಾಡೀನಿ. ಹಿಟ್ಟಕ್ಕಿ ತೊಗೊಂಡು ಹೋಗಿ ಕೊಟ್ಟ ಜೋಡಿ ಹುಂಜ ಮಾಡ್ಕೊಂಡು ಅಂಬ್ಲಿ ಮತ್ತು ಕಡುಬ ಅಕ್ಕಿಗೆ ಏನು ಕೊಟ್ಟು ಎಲ್ಲ ಮಾಡಿ ಕೋಗಟ್ನೂರ್ಗೆ ಹೋಗಿ ಭೇಟಿ ಮಾಡಿ ಜಡಿ ತೊಗೊಂಬರ್ತೀವಿ. ಅದಕ್ಕೆ ಇನ್ನೆಲ್ಲ ಪ್ರಿಪ್ರೇಷನ್ ಮಾಡಾಕತ್ತೀವಿ. ನನ್ನ ಸೊಸೆಲ್ಲ ಆಗಿರ್ಕೊಂಡ್ಬಂದ್ಲ. ಏನು ಹೇಳಿ ಅಕ್ಕ, ಏನಾರ ಹೇಳ್ರಿ. ಏನಿಲ್ಲ, ಅದಕ್ಕೆ ಬರ್ರಿ ನಮ್ಮ ಅಮ್ಮಗನ ಜಡಿ ತೆಗಿಯಕ್ಕೆ ಹೋಗ್ಬಿಟ್ಟು ಎಲ್ಲರೂ ಈಗ ತೆಕ್ಕೆರಮ್ಮಗೆ ಹೋಗಿ ಅಂಬಲಿ ನೀರ ಮಾಡ್ಕೊಂಬರ್ತೀವಿ. 1-2 ಹುಂಜ ಮಾಡ್ಕೊಂಬರ್ತೀವಿ. ನಾಳೆಗೆಲ್ಲ ಇದನ್ನ ಕುಡಿಸಲು ಹಾಕೊಂತೀವಿ. ಅದಕ್ಕೆ ಈಗ ಸುಮ್ಮನೆ ಸ್ಟೇಟಸ್ ಹಾಕಿ ಇಟ್ಬಿಡು. ಸ್ಟೇಟ್ ತೆಕ್ಕೆರಮ್ಮಗೆ ಹೋಗ್ತೀವಿ.